ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರ ನಡೆದಿದೆ ಎನ್ನಲಾದ ಆಡಿಯೋ ಕುರಿತು ಆದರಹಳ್ಳಿ ಗವಿಮಠದ ಕುಮಾರ ಮಹಾರಾಜ ಸ್ವಾಮೀಜಿ ಮಹತ್ವದ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಶಾಸಕರಿಗೆ ಟಿಕೆಟ್ ತಪ್ಪಿಸದೆ ಸಮಾಧಾನ ಇಲ್ಲ. ಬೆಂಗಳೂರಿನಲ್ಲಿ ಬೇರೆ ಸೂತ್ರ ಹಮ್ಮಿಕೊಂಡಿದ್ದೇವೆ. ಕುಳಿತು ಮಾತನಾಡಿ ಯೋಜನೆ ಮುಂದುವರಿಸೋಣ ಎಂದು ಸ್ವಾಮೀಜಿ ಮಾತನಾಡಿದ್ರು ಎನ್ನಲಾದ ಆಡಿಯೋ ಬಹಿರಂಗಗೊಂಡ ನಂತರ ಈ ಬೆಳವಣಿಗೆ ನಡೆದಿದೆ. ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಮಾತನಾಡಿದ್ದು ಸತ್ಯ, ಆದರೆ ಲೋಕಾಯುಕ್ತ ಪ್ರಕರಣಕ್ಕೂ ನನಗೂ ಸಂಬಂಧವಿಲ್ಲ. ಮಾತನಾಡಿಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳೋದಿಲ್ಲ. ಆಗ ಜಗಳದ ಸಮಯದಲ್ಲಿ ಶಾಸಕರು ಒತ್ತಡ ಕೊಟ್ಟಿದ್ದಕ್ಕೆ ಸಿಟ್ಟಿನಲ್ಲಿ ಮಾತನಾಡಿದ್ದೇನೆ ನಿಜ. ಆದರೆ ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದಿದ್ದಾರೆ. ಗಾಳೆಪ್ಪ ಹೆಚ್ಚು ಹರಿಜನ, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಮತ್ತು ನಮ್ಮ ಮೇಲೆ ಬಂದಿರತಕ್ಕಂಥ ಒಂದು ವಾಯ್ಸ್ ಕರೆಗೆ ನಾನಿವತ್ತು ಉತ್ತರವನ್ನು ಒದಗಿಸ್ತಾ ಇದ್ದೀನಿ. ನಿನ್ನೆನ ನಾನು ಈ ಉತ್ತರವನ್ನು ಒದಗಿಸಬೇಕಾಗಿತ್ತು. ನನಗೆ ಮೈಸೂರು ಕಾರ್ಯಕ್ರಮ, ಒಂದು ಗೌರ್ಮೆಂಟ್ ಕಾರ್ಯಕ್ರಮ, ಸೇವಾಲಾಲ್ ಜಯಂತಿ ಇರೋದ್ರಿಂದ ಮೈಸೂರಿಗೆ ಹೊರಟಿದ್ದೆ ನಾನು. ಹಾಗಾಗಿ ನನಗೆ ಅದನ್ನು ಉತ್ತರಿಸೋಕ್ಕಾಗಲಿಲ್ಲ ಮತ್ತು ಭಕ್ತರಿಗೆ ಸಂದೇಶವನ್ನು ಅಲ್ಲಿಂದ ಕಳಿಸಿದೆ. ಯಾರೂ ಕೂಡ ಆತರ ಪಡಬಾಡ್ರಿ, ಅದಕ್ಕೆ ಒಳ್ಳೆಯ ವಿಚಾರವಾಗಿ ನಾವು ಎಲ್ಲರೂ ಕುಂತು ಮಾತಾಡಿಕೊಂಡು ಪತ್ರಕರ್ತನ ಕರೆದು ಪ್ರೆಸ್ ಮೀಟನ್ನು ಮಾಡ್ಬೇಕಂತೇಳಿ ಅಂದಾಗ ನಾನು ಗದಗ ಬರ್ತೀನಿ ಅಂತೇಳಿ ಮಾಧ್ಯಮದವರಿಗೆ ಹೇಳಿದ್ದೆ. ಆದರೆ ಅವರೆಲ್ಲ ಬಿಜಿ ಶೆಡ್ಯೂಲ್ ಇರೋದ್ರಿಂದ ಇಲ್ಲಿ ಶಿರಹಟ್ಟಿಗೆ ಬಂದ ಇದನ್ನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಚಂದ್ರು ಲಮಾಣಿ ಡಾಕ್ಟ್ರ್ ಅವರು ಈಗ ಬಂದಿರತಕ್ಕಂಥ ಸಮಸ್ಯೆಗೆ ಮತ್ತು ಈಗ ಬಂದಿರತಕ್ಕಂಥ ಅವ್ರ ಮೇಲೆ ಆಪಾದನೆಗೆ ಅದರಲ್ಲಿ ನಮ್ಮ ಯಾವುದೇ ಪಾತ್ರಗಳಿಲ್ಲ ಅಂತೇಳಿ ಈಗೂ ಹೇಳ್ತೀನಿ, ಮುಂದೂ ಹೇಳ್ತೀನಿ. ಆದರೆ ವಾಯ್ಸ್ ಕರೆ ನಂದೇ ಅದು, ನಾನು ಒಪ್ಕೊತೀನಿ ಅದನ್ನು. ಆ ವಾಯ್ಸ್ ಕರೆ ನಂದೇ ಹೌದು, ಅದನ್ನು ನಾನು ಸಮರ್ಥನೆಯೂ ಮಾಡ್ಕೊತೀನಿ. 4 ತಿಂಗಳದಿಂದ ಅವ್ರ ಕಡೆ ಇರ್ತಕ್ಕಂಥ ಈಗೇನು ಮೊನ್ನೆ ಸೋನು ಲಮಾಣಿ ಅಂತೇಳಿ ಏನು ಪ್ರೆಸ್ ಮೀಟನ್ನು ಮಾಡಿದ್ದಾನ, ಆ ಮನುಷ್ಯ ನನಗೆ ಫೋನ್ ಹಚ್ಚಿ ಶಾಸಕರ ಜೊತೆ ಒಂದಾಗಬೇಕು, ನೀವು ಒಂದಾಗಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ, ಹಾಗೆ ಈಗ ಅಂತೇಳಿ ನನ್ನ ಕಡೆ ಎಲ್ಲ ರೆಕಾರ್ಡಿಂಗ್ ಸಮೇತ ಇದೆ ಅವ್ರದ್ದು. ಈ ಹಿಂದೆ 4 ತಿಂಗಳ ಹಿಂದೆ ಮಾತಾಡಿದ್ರು ಅವರು. ನೆಕ್ಸ್ಟ್ ನಾನು ಮಾತಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬರು ಪಂಚಮಶಾಲಿ ಸಮಾಜದ ಪಾಪ ಅವರು ಅಧ್ಯಕ್ಷರು ಮತ್ತು BJP ಪಕ್ಷದ ಅವರು ಒಂದು ಪಕ್ಷದ ಶಿಸ್ತಿನ ಸಿಪಾಯಿನೂ ಹೌದು. ಆದರೆ ಆ ಮನುಷ್ಯ ನಾನು ಮಾತಾಡಿದ್ದು ನಿಜ ಇದೆ. ಅದು ನಾನು ರೈತರು ಹೋರಾಟಕ್ಕೆ ಕುಂತಾಗೂ ಕೂಡ ಇದೇ ಶಾಸಕರು ನನಗೆ ಫೋನ್ ಹಚ್ಚಿ ಭಾಳಷ್ಟು ಬೆದರಿಕೆ ಕರೆಗಳನ್ನು ಹಾಕಿಸಿದ್ದಾರೆ ಮತ್ತು ಅನೇಕ ಸಮಸ್ಯೆಗಳನ್ನು ಮಾಡಿದ್ದಾರೆ. ಮತ್ತು ಹೊಳ್ಳಿ ನಮ್ಮ ಆದರಳ್ಳಿ ನಮ್ಮ ಹಿರಿಯರಿಗೆ ಫೋನ್ ಹಚ್ಚಿ ಅವ್ರನ್ನ ಸ್ವಾಮಿಗುಂಡು ಮಠ ಬಿಡಿಸ್ರಿ, ಮಠ ಬಿಡಿಸೋದ್ರಿಂದ ನಿಮಗೆ ದುಡ್ಡು ಕೊಡ್ತೀನಿ, ಅವ್ರು ಇರೋದ್ರಿಂದ ನನಗೆ ಇಲೆಕ್ಷನ್ ಗೆಲ್ಲಕ್ಕೆ ಆಗೋದಿಲ್ಲ, ಬೇರೆ ಬೇರೆ ಅವಾಚ್ಯ ಶಬ್ದವನ್ನು ಬಳಸೋದ್ರಿಂದ ನನಗೆ ಸಿಟ್ಟು ಬಂದು ಅವ್ರ ಮೇಲೆ ನಾನು ಶಾಸಕರು ಮತ್ತು ಅವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅನೇಕ ನೀವೆಲ್ಲ ನೋಡ್ತಾ ಇದ್ದೀರಿ, ಕ್ಷೇತ್ರದ ಜನ, ನಾನು ಒಬ್ಬನೇ ನೋಡ್ತಾ ಇಲ್ಲ, ಪ್ರತಿಯೊಬ್ಬರು ನೋಡ್ತಾ ಇದ್ದೀರಿ. ಶಾಸಕರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಕೆಲಸ ಏನಿಲ್ಲ ಅಂದಾಗ ಈ 3 ವರ್ಷ ಅಂಕರು ಕಳೆದು ಬಿಟ್ಟಿದ್ದೀವಿ, ಇನ್ನೂ 2 ವರ್ಷ ಕಳೆಯೋದೈತೆಪ್ಪ, ಹೆಂಗೆ ಕಳಿಬೇಕು ಇವನ ಕೈಯಾಗ? ಒಬ್ಬರು ಸ್ವಾಮಿಗಳ್ನೂ ಬಿಡವಲ್ಲ, ಒಬ್ಬರನ್ನ ಜನಸಾಮಾನ್ಯ ರೈತರನ್ನೂ ಬಿಡವಲ್ಲ, ಒಬ್ಬರು ಅಧಿಕಾರಿಗಳನ್ನೂ ಬಿಡವಲ್ಲ. ಆ ಮನುಷ್ಯ ಅಷ್ಟು ಕ್ರೂರಿ ಮನುಷ್ಯ ಹೌದು ಅವನು. ಒಬ್ಬರು ಮಠಾಧಿಪತಿಗಳು ಎಲ್ಲವನ್ನು ತ್ಯಜಿಸಿ ಮಠಕ್ಕೆ ಬಂದು ಕುಂತಿರ್ತಾರೆ ಅವ್ರನ್ನೂ ಕೂಡ ಸನ್ಯಾಸಿಗಳನ್ನೂ ಬಿಡವಲ್ಲ ಅಂದ್ರೆ ಸಮಾಜಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿ ಪರಿಣಮಿಸ್ತದೆ ಅಂತೇಳಿ ನಾನು ಶಾಸಕರ ವಿರುದ್ಧ ಮಾತಾಡಿದ್ದು ನಿಜ ಐತಿ. ಅದನ್ನು ವಾಯ್ಸ್ ಕಾಲನ್ನು ಈಗಲೂ ಕೂಡ ಪರೀಕ್ಷೆ ಮಾಡಿಸ್ರಿ ನೀವು, ಎಷ್ಟು ದಿನದ್ದು ಹೌದದು, ಎಷ್ಟು ದಿನದ ಹಿಂದೆ ಮಾತಾಡಿದ್ದೀನಿ. ಈಗ ಆಗಿರ್ತಕ್ಕಂಥ ಘಟನೆಗೆ ನನಗೆ ಯಾವುದೇ ಸಂಬಂಧನೂ ಇಲ್ಲ. ಆ ಮನುಷ್ಯ ಯಾರಂತೂ ನನಗೆ ಕಾಂಟ್ಯಾಕ್ಟ್ರ್ ಗೊತ್ತಿಲ್ಲ. ಒಂದು ವೇಳೆ ಆ ಮನುಷ್ಯನ ಜೊತೆ ನಾನು ಮಾತಾಡಿದ್ದಾಗಲಿ ಅಥವಾ ಆ ಮನುಷ್ಯನ ಜೊತೆ ನನ್ನ ಕಾಲ್ ಟ್ರ್ಯಾಕನ್ನು ಹಾಕಿಸ್ರಿ ಅಥವಾ ನನ್ನ ನಂಬರನ್ನು ತೊಗೊಂಡು ನಾನು ಅದಕ್ಕೆ ಬದ್ಧನಾಗಿ ಕಾನೂನಕ್ಕೆ ನಾನು ವಿರುದ್ಧವಾಗಿ ಹೋಗೋದಿಲ್ಲ. ಎಲ್ಲ ಅಧಿಕಾರಿಗಳು ಸ್ಪಂದಿಸ್ತೀನಿ, ನಾನು ಮುಂದೂ ಸ್ಪಂದಿಸ್ತೀನಿ, ಈಗಲೂ ಸ್ಪಂದಿಸ್ತೀನಿ. ಆದರೆ ಚಂದ್ರು ಡಾಕ್ಟ್ರ್ ಅವರು ನಮ್ಮ ಸಮಾಜದವರೇ ಆಗಿ ಸಮಾಜದ ಸ್ವಾಮಿಗಳಿಗೆ ನೋವು ಮಾಡ್ತಾರಂದರೆ ಇನ್ನು ಯಾರನ್ನು ಬಿಡ್ತಾರವರು? ಎಲ್ಲರನ್ನೂ ತಕ್ಕಂಥ ವ್ಯಕ್ತಿನ ಈ ಹಿಂದೆ ನೀವು ಕೇಳಿದಿರಿ, ಮಾಂಡ್ರೆ ಅಂತೇಳಿ ಅವ್ರಿಗೆ ತ್ರಾಸು ಕೊಟ್ಟರು, ಅನೇಕ ಇಲ್ಲಿ ಅಧಿಕಾರಿಗಳಿಗೆ ತ್ರಾಸು ಕೊಟ್ಟರು, ಅನೇಕ ಎಲ್ಲರಿಗೆ ಯಾರನ್ನೂ ಬಿಡಲಾರ್ದು ಕ್ರೂರಿ ಮನುಷ್ಯ ಅವನು. ಸ್ವಂತ ನಾನು ಯಾಕೆ ಇದನ್ನು ಹೇಳೋಕ್ಕೆ ಇಚ್ಛಪಟ್ಟನಂದ್ರೆ ಅವನು ಏನೋ ಮಾಡಿದರೂ ಕೂಡ ತನ್ನ ಹಿತಕ್ಕೆ ಅವನ ಜೊತೆಗೆ ಅವನು ಇರ್ತಕ್ಕಂಥ ಫಾಲೋವರ್ಸ್ಗಳು ನನಗೆ ನಿನ್ನೆ ರಾತ್ರಿ ಕೂಡ 1 ಗಂಟೆ ಕಾಲ್ ಬಂದಿದೆ. ನನಗೆ ರಾತ್ರಿ 1 ಗಂಟೆ ಸಮಯಕ್ಕೆ ಕಾಲ್ ಬಂದಿದೆ. ಅವ್ರು ಯಾರು ಎಲ್ಲಿ ಯಾರಂತ ಗೊತ್ತಾಗ್ತಾ ಇಲ್ಲ. ಚಿತ್ರದುರ್ಗ ಅಂತೇಳಿ ಹೇಳಿದರು, ಅಲ್ಲಿಂದ ಫೋನನ್ನು ಕಟ್ ಮಾಡಿದರು. ಈ ಥರ ನಾನು ಭಯದಲ್ಲೇ ಜೀವನವನ್ನು ಮಾಡ್ತಾ ಇದ್ದೇನೆ. ಇವ್ರು ನನಗೆ ಯಾವಾಗ ಹೋದ ವರ್ಷ ತಾವೆಲ್ಲ ಪತ್ರಿಕಾ ಮಿತ್ರರು ಮಾಧ್ಯಮದವ್ರು ತಾವು ಬಂದು ಅದನ್ನು ಪ್ರೆಸ್ ಮೀಟನ್ನು ಕೂಡ ಹೋದ ವರ್ಷ ಮಾಡಿದ್ದೀರಿ. ನಾನು ಉಪವಾಸ ಸತ್ಯಾಗ್ರಹಕ್ಕೆ ಕುಂತಾಗ ಅವ್ರ ಕಡೆದರ ಜನರನ್ನು ಕಳಿಸಿ ನನಗೆ ಮಠದಿಂದ ಹೊರಗೆ ಹಾಕಿಸಿದ್ರು. ಮಠದಿಂದ ಹೊರಗೆ ಹಾಕಿದ್ರು, ನಾನು ಕುಗ್ಲಾರ್ದಂಗೆ ಅವ್ರು ಕ್ಷಮವನ್ನು ಯಾಚಿಸ್ಕೊಂಡು ಆನಂತರ ಮಠದೊಳಗೆ ಹೋಗಿ ಕುಂದಿರಿಸಿದ್ರು.
ಮತ್ತು ನಮ್ಮ ಊರರಿಂದ ನನಗೆ ಯಾವುದೇ ಸಮುದಾಯಲಿಂತರೂ ತೊಂದರೆ ಬಂದಿಲ್ಲ. ಎಲ್ಲ ಸಮುದಾಯನೂ ನಮ್ಮದೇ ಸಮುದಾಯ ಅಂತೇಳಿ ನಾನು ಅಂದ್ಕೊಂಡೋಗಿದ್ದೆ. ನಾನು ವಿರಕ್ತ ಪರಂಪರೆ ಸ್ವಾಮಿಗಳಾಗಿರೋದ್ರಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಬಸವ ತತ್ವದಲ್ಲಿ ನಾವು ನಡೀತಾ ಇದ್ದೀವಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಸ್ವಾಮಿಗಳ್ನ ತರೋದು ಹೇಳೋದು, ಪ್ರತಿಯೊಂದಕ್ಕೂ ಸ್ವಾಮಿಗಳ್ನ ತರೋದು ಹೇಳೋದು. ಇವರು ಯಾವುದೇ ಇವ್ರ ಲಾಭಕ್ಕಾಗಿ ಸ್ವಾಮಿಗಳ್ನ ತೇಜೋವಧೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾನು ದಯವಿಟ್ಟು ಈ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೀನಿ, ಇವತ್ತಿರ್ತಕ್ಕಂಥ ಡಾಕ್ಟರ್ ಚಂದ್ರು ಲಮಾಣಿಯವರು ಅವ್ರದ್ದೇನು ಇವತ್ತು ದಾಳಿ ಏನಾಗಿದೆ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ಅದು ಏನಾದರೂ ತಾವು ಅದನ್ನು ಪ್ರೂವ್ ಮಾಡಿದ್ರಂದರೆ ಅದಕ್ಕೆ ನಾನು ಇವತ್ತೇನು ನನಗೆ ಕಾನೂನುಬದ್ಧವಾಗಿ ಏನು ಇದು ಮಾಡ್ತಾರೋ ಅದನ್ನು ಅನುಭವಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ಆ ವಾಯ್ಸ್ ಮೆಸೇಜ್ ನಂದೇ, ಈಗಲೂ ಹೇಳ್ತೀನಿ, 10 ಸಲ ಆದರೂ ನಂದೇ ಅಂತೇಳಿ ಹೇಳ್ತೀನಿ. ಅವ್ರು ನನಗೆ ನೋವು ಕೊಟ್ಟಿರ್ತಕ್ಕಂಥದ್ದು ರೆಕಾರ್ಡಿಂಗ್ ಕೂಡ ತಮ್ಗೆ ಹಾಕ್ತೀನಿ, ಅದನ್ನು ಕೂಡ ತಾವು ಪರಿಶೀಲಿಸ್ರಿ. ಮುಂದೆ ಅದಕ್ಕೆ ಸಮಾಜ ಮತ್ತು ನಮ್ಮ ಭಕ್ತರು ಏನಂತಾರೆ ಅದಕ್ಕೆ ಬದ್ಧವಾಗಿ ನಡೀತೀನಿ ನಾನು.